ಅದೇ ಹೇಳಿದ್ರು ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು ಪೊಲೀಸರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳ್ಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಿಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಅಲ್ಲ, ಈ ತರ ಎಲ್ಲ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಹೌದು, ಕೊಡ್ಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ, ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದ್ರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆಪ್ ಇಂದ ಏನೋ ಅಪ್ಡೇಟ್ ಮಾಡಿಲ್ಲ. ಸತ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ. ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರ ಅಂತ ಅವರು ಅಪ್ಡೇಟ್ ಮಾಡವ್ರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸ್. ಅದೇ ಹೇಳಿದ್ರು ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು ಪೊಲೀಸರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳ್ಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಿಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಅಲ್ಲ, ಈ ತರ ಎಲ್ಲ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಹೌದು, ಕೊಡ್ಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ, ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದ್ರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆಪ್ ಇಂದ ಏನೋ ಅಪ್ಡೇಟ್ ಮಾಡಿಲ್ಲ. ಸತ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ. ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರೆ ಅಂತ ಅವರು ಅಪ್ಡೇಟ್ ಮಾಡವ್ರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸ್. ಅದೇ ಹೇಳಿದ್ರು ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು ಪೊಲೀಸರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳ್ಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಿಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಅಲ್ಲ, ಈ ತರ ಎಲ್ಲ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಹೌದು, ಕೊಡ್ಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ, ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದ್ರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆಪ್ ಇಂದ ಏನೋ ಅಪ್ಡೇಟ್ ಮಾಡಿಲ್ಲ. ಸತ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ. ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರೆ ಅಂತ ಅವರು ಅಪ್ಡೇಟ್ ಮಾಡವ್ರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸ್. ಅದೇ ಹೇಳಿದ್ರು ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ತರ ಹೇಳಿರೋದು ಪೊಲೀಸರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳ್ಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಿಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಅಲ್ಲ, ಈ ತರ ಎಲ್ಲ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಹೌದು, ಕೊಡ್ಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ, ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದ್ರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆಪ್ ಇಂದ ಏನೋ ಅಪ್ಡೇಟ್ ಮಾಡಿಲ್ಲ. ಸತ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ.
ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದ್ದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರೆ ಅಂತ ಅವರು ಅಪ್ಡೇಟ್ ಮಾಡೋರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸು. ಅದೇ ಹೇಳಿದ್ರು, ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ಥರ ಹೇಳಿರೋದು ಪೊಲೀಸವರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳಿಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಅಲ್ಲ, ಈ ಥರ ಎಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡಬೇಕು. ಹಾಂ, ಹೌದು ಕೊಡಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆ್ಯಪಿಂದ ಏನೂ ಅಪ್ಡೇಟ್ ಮಾಡಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ. ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದ್ದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರೆ ಅಂತ ಅವರು ಅಪ್ಡೇಟ್ ಮಾಡೋರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸು. ಅದೇ ಹೇಳಿದ್ರು, ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ಥರ ಹೇಳಿರೋದು ಪೊಲೀಸವರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳಿಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಅಲ್ಲ, ಈ ಥರ ಎಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡಬೇಕು. ಹಾಂ, ಹೌದು ಕೊಡಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆ್ಯಪಿಂದ ಏನೂ ಅಪ್ಡೇಟ್ ಮಾಡಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ. ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದ್ದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರೆ ಅಂತ ಅವರು ಅಪ್ಡೇಟ್ ಮಾಡೋರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸು. ಅದೇ ಹೇಳಿದ್ರು, ನೆನ್ನೆ ಡೆಲಿವರಿ ಬಾಯ್ಸ್ನೇ ಟಾರ್ಗೆಟ್ ಮಾಡಿದ್ರು. ಇದು ಎಲ್ಲೋ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಗಾಡಿ ಸೀಸ್ ಮಾಡಿದ್ದಾರೆ. ಫೈನ್ ಏನು ಕಟ್ಸ್ಕೊಂಡಿಲ್ಲ, ಒಂದು ಚಲನ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ ಗಾಡಿನೆಲ್ಲ. ರೂಲ್ಸ್ ಫಾಲೋ ಮಾಡೋರ್ನು ಇರ್ತಿದ್ದಾರೆ. ರೀಸನ್ ಮಾತ್ರ ಎಲ್ಲೋ ನಂಬರ್ ಪ್ಲೇಟ್ ಇರಬೇಕು ಅಂತ, ಎಲ್ಲೋ ಬೋರ್ಡ್ ಮಾಡ್ಬೇಕಂತೆ. ಡೆಲಿವರಿ ಬಾಯ್ಸ್ಗೆ ಎಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಮಾಡ್ಬೇಕಂತ ಮಾಡಿದ್ದಾರೆ ಗಾಡಿಗೆ. ನಿನ್ನೆ ಅದೇ ಥರ ಹೇಳಿರೋದು ಪೊಲೀಸವರು. ಬೇರೆ ಏನು ಹೇಳಿಲ್ಲ, ಗಾಡಿ ಮಾತ್ರ ಸೀಸ್ ಮಾಡ್ಕೊಂಡು ಕಳಿಸಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಸೀಸ್ ಮಾಡಿದ್ದಾರೆ ಗಾಡಿನ, ಬೆಳಗ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಅಲ್ಲ, ಈ ಥರ ಎಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನ ಇದು ಮಾಡ್ಬೇಕು, ಕರೆಕ್ಟ್ ಮಾಡಬೇಕು. ಹಾಂ, ಹೌದು ಕೊಡಬೇಕು. ರೂಲ್ಸ್ ಸರಿಯಾಗಿ ತಿಳಿಸ್ಕೊಡ್ಬೇಕು. ಇದು ಮಾಡಿರೋದು ರಾಂಗು. ಎಲ್ಲೋ ಪ್ಲೇಟ್ ನಂಬರ್ ಪ್ಲೇಟ್ ಎಲ್ಲರೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿರೋದು ಏನಂದ್ರೆ ಎಲ್ಲೋ ಬೋರ್ಡ್ ಇದ್ರೆ ಮಾತ್ರ ಮಾಡಬೇಕು, ವೈಟ್ ಬೋರ್ಡ್ ಇದ್ರೆ ಮಾಡಬಾರ್ದು ಅಂತ ಅಪ್ಡೇಟ್ ಮಾಡ್ಯಾರಂತ ಅಂದ್ರು. ಆದರೆ ನಮ್ಮ ಜೊಮೊಟೊ ಪಾರ್ಟ್ನರ್ ಆ್ಯಪಿಂದ ಏನೂ ಅಪ್ಡೇಟ್ ಮಾಡಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಲ್ಲೇ ಏನೋ ಒಬ್ಬೊಬ್ರು ಒಂಥರ ತಿಳ್ಕೊಂಡವ್ರೆ. ಅದು ಯಾರು ಏನು ಇನ್ನ ಅಂತ ಅಪ್ಡೇಟ್ ಮಾಡಿಲ್ಲ. ಪೊಲೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರು ಅವರು ಅಂದಿರೋದು ಫುಟ್ಪಾತ್ ನೋ ಪಾರ್ಕಿಂಗು ಪ್ಲಸ್ಸು ಕೇಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಅದಕ್ಕೆ ಸೀಸ್ ಮಾಡ್ತಾ ಇರೋದು. ಸಿಗ್ನಲ್ ಜಂಪು ಜಾಸ್ತಿ ಮಾಡ್ತಾ ಇದ್ದೀರಾ, ಅದಕ್ಕೆ ಮಾತ್ರ ಸೀಸ್ ಮಾಡ್ತಾರೆ ಅಂತ ಅವರು ಅಪ್ಡೇಟ್ ಮಾಡೋರು. ಅದನ್ನ ಹೊರಗಡೆ ಬಂದಿಲ್ಲ ನ್ಯೂಸು.